ವೀಕ್ಷಕರೇ, ವಿಶ್ವ ಪ್ಲಸ್ ಟಿವಿಗೆ ಸ್ವಾಗತ. ಪ್ರಧಾನಿ ನರೇಂದ್ರ ಮೋದಿ ಸ್ವಾರಥ್ಯದಲ್ಲಿ ಮೊನ್ನೆ ಭಾನುವಾರ ಸಿರ್ಸಿಯಲ್ಲಿ ನಡೆದ ವಿಜಯ ಸಂಕಲ್ಪ ಸಮಾವೇಶದಿಂದ ಹಾಲಿ ಸಂಸದ ಅನಂತಕುಮಾರ್ ಹೆಗಡೆ ದೂರ ಉಳಿದಿದ್ರು. ಹೆಗಡೆ ಅವರ ಈ ನಿಗೂಢ ನಡೆ ಸಿರ್ಸಿ ಪರಿಸರದಲ್ಲಿ ಪಕ್ಷದ ಒಳಗೂ ಹೊರಗೂ ಚರ್ಚೆಗೆ ಗ್ರಾಸವಾಗಿದೆ. ಇದರಿಂದ ವೋಟ್ ಬ್ಯಾಂಕ್ನ ಮೇಲೆ ಉಂಟಾಗಬಹುದಾದ ಪರಿಣಾಮದ ಕುರಿತು ಲೆಕ್ಕಾಚಾರವೂ ನಡೆಯುತ್ತಿದೆ. ಉತ್ತರ ಕನ್ನಡ ಕ್ಷೇತ್ರ 18ನೇ ಲೋಕಸಭಾ ಚುನಾವಣೆ ಪ್ರಚಾರಕ್ಕೆ ದಿನೇ ದಿನೇ ರಂಗೇರುತ್ತಿದೆ. ಪ್ರಧಾನಿ ನರೇಂದ್ರ ಮೋದಿ ಸಿರಸಿಯಲ್ಲಿ ನಡೆದ ಬಿಜೆಪಿ ವಿಜಯ ಸಂಕಲ್ಪ ಸಮಾವೇಶದಲ್ಲಿ ಖುದ್ದು ಪಾಲ್ಗೊಂಡಿದ್ದರು. ಇದೇ ವೇದಿಕೆಯಲ್ಲಿ ಪಕ್ಷದ ಅಭ್ಯರ್ಥಿಗಳ ಪರ ಪ್ರಧಾನಿ ಪ್ರಚಾರ ಕೈಗೊಂಡರು. ಮತ್ತೊಂದು ಅವಧಿಗೆ ಬಿಜೆಪಿ ಅಭ್ಯರ್ಥಿಗಳನ್ನು ಗೆಲ್ಲಿಸಿಕೊಡಬೇಕು ಎಂದು ಮತದಾರರಲ್ಲಿ ಮನವಿ ಮಾಡಿಕೊಂಡರು. ಆದರೆ ಹಿಂದೂ ಹುಲಿ ಎಂದೇ ಪ್ರಚಲಿತದಲ್ಲಿ ಇರುವ ಹಾಲಿ ಸಂಸದ ಅನಂತಕುಮಾರ್ ಹೆಗಡೆ ವೇದಿಕೆಯಲ್ಲಿ ಕಾಣಸಿಗಲಿಲ್ಲ. ಇಡೀ ಸಮಾವೇಶದಿಂದ ಅವರು ಹೊರಗುಳಿದಿದ್ದರು. ಹೆಗಡೆಯವರ ಗೈರು ಈಗ ರಾಜಕೀಯ ಲೆಕ್ಕಾಚಾರಗಳ ಚರ್ಚೆಗೆ ಗ್ರಾಸವಾಗಿದೆ. ಉತ್ತರ ಕನ್ನಡ ಕ್ಷೇತ್ರದಲ್ಲಿ ಈ ಬೆಳವಣಿಗೆ ಬಿಜೆಪಿ ವೋಟ್ ಬ್ಯಾಂಕಿಗೆ ತಂದಿಡುವ ಆಪತ್ತಿನ ಬಗ್ಗೆ ಈಗ ಪಕ್ಷದ ನಾಯಕರ ತಿಳುವಳಿಕೆಗೆ ಬಂದಂತಿದೆ. ಇದು ತಲೆನೋವಾಗುವ ಪರಿಸ್ಥಿತಿ ಕೂಡ ಉಂಟಾಗಿದೆ. ಅನಂತಕುಮಾರ್ ಹೆಗಡೆಯವರ ವಿಚಾರವೊಂದಾದರೆ, ಪಕ್ಷದ ವಿಜಯ ಸಮಾವೇಶದ ಪ್ರಧಾನ ವೇದಿಕೆಯಲ್ಲಿ ಏನಾಯಿತು ಗೊತ್ತೇ? ಇಲ್ಲಿ ಹರಿದಾಡುತ್ತಿದ್ದ LED ಬ್ಯಾನರ್ ಬೋರ್ಡ್ನಲ್ಲೂ ಸಹ ಅನಂತಕುಮಾರ್ ಹೆಗಡೆ ಫೋಟೋ ಇರಲಿಲ್ಲ. ಖುದ್ದು ಪ್ರಧಾನಮಂತ್ರಿಯವರೇ ಉತ್ತರ ಕನ್ನಡ ಕ್ಷೇತ್ರದಲ್ಲಿ ಪ್ರಚಾರಕ್ಕೆಂದು ಬಂದಾಗ ಸೌಜನ್ಯದ ಆತಿಥ್ಯ ನೀಡಲು ಸಹ ಅನಂತಕುಮಾರ್ ಬಾರದಿರುವುದು ಹಲವು ರಾಜಕೀಯ ಲೆಕ್ಕಾಚಾರಕ್ಕೆ ದಾರಿಯಾಗಿದೆ. ಈ ಎಲ್ಲ ಬೆಳವಣಿಗೆಗೆ ಕಾರಣ ಬಿಜೆಪಿ ಹೆಗಡೆಯವರನ್ನ ಕಡೆಗಣಿಸಿದ ನಡೆ. ಈ ಹಿರಿಯ ರಾಜಕಾರಣಿಯನ್ನ ನಡೆಸಿಕೊಂಡ ವರ್ತನೆಯೇ ಉತ್ತರ ಕನ್ನಡ ಕ್ಷೇತ್ರದ ಇಳಿತಗಳಿಗೆ ಕಾರಣವೆಂದು ಕೂಡ ಹೇಳಲಾಗುತ್ತಿದೆ. ಅತ್ತ ಅನಂತರ ಬೆಂಬಲಿಗರಲ್ಲಿ ಈ ಬೆಳವಣಿಗೆ ಬೇಸರವನ್ನು ತಂದಿಟ್ಟಿದೆ. ಈ ಬೇಸರವೇ ನಾಡಿದ್ದು ಮೇ 7ಕ್ಕೆ ನಡೆಯಲಿರುವ ಮತದಾನದಲ್ಲಿ ಒಂದಷ್ಟು ಜನ ಬೇರೆ ಅಭ್ಯರ್ಥಿಗೆ ವೋಟು ಹಾಕಬಹುದು ಎಂದು ಹೇಳಲಾಗುತ್ತಿದೆ. ಈ ಎಲ್ಲವನ್ನು ಗಮನಿಸಿದ ಮತ್ತು ಈಗ ಕಡೆಗಣಿಗೆಯಲ್ಲಿ ಎಚ್ಚೆತ್ತ ಬಿಜೆಪಿ ನಾಯಕರು ನೊಂದ ಹೆಗಡೆಯವರ ಅಭಿಮಾನಿಗಳನ್ನು ಪಕ್ಷದ ಮತ ಬ್ಯಾಂಕ್ ಆಗಿ ಉಳಿಸಿಕೊಳ್ಳಲು ಹರಸಾಹಸ ಪಡುವಂತಾಗಿದೆ. ಬ್ಯೂರೋ ರಿಪೋರ್ಟ್, ವಿಶ್ವ ಪ್ಲಸ್ ಟಿವಿ. ವಿಶ್ವ ಪ್ಲಸ್, ಜನಹಿತಕ್ಕಿದು ಜ್ಞಾನದ ಜಾಲ.